ಅಂತ ಹೇಳಿ ಜಿಲ್ಲಾ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ನಾವು ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಖಂಡನೆ ಮಾಡ್ತಾ ಇದ್ದೇವೆ. ಈ ಹಿಂದೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಒಂದು ಆದೇಶದಂತೆ, ಪಶುಸಂಗೋಪನೆ ಇಲಾಖೆ ಕರ್ನಾಟಕ ರಾಜ್ಯ ಬೆಂಗಳೂರು ಇವರ ಆದೇಶದಂತೆ ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತಕ್ಕಂಥ ಒಂದು ಮಹಾಮಂಡಳಿ ಇದೆ. ಆ ಮಹಾಮಂಡಳಿ ವತಿಯಿಂದ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳಿಗೆ ಸಹಾಯಧನವನ್ನಾಗಲಿ ಸಾಲವನ್ನಾಗಲಿ ಕುರಿಗಾರರಿಗೆ ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ಆ ಒಂದು ಮಹಾಮಂಡಳಿ ವತಿಯಿಂದ ಜಿಲ್ಲಾ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಒಂದು ಉಪನಿರ್ದೇಶಕರಿಂದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದರು. ಈಗ 2 ತಿಂಗಳ ಹಿಂದುಗಡೆ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರ ಆ ಯೋಜನೆಗಳಿಗೆ ಕಡಿವಾಣ ಹಾಕಿ ನೇರವಾಗಿ ಸಹಕಾರ ಸಂಘಗಳಿಗೆ ಮತ್ತು ನಿಗಮಕ್ಕೆ ನೀಡತಕ್ಕಂಥ ಒಂದು ಸಾಲ ಮತ್ತು ಸಹಾಯಧನಕ್ಕೆ ಅಡ್ಡಿಪಡಿಸಿ ಆ ಒಂದು ಯೋಜನೆಗಳಿಗೆ ಆಯಾ ತಾಲೂಕಿನ ಶಾಸಕರನ್ನು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಆ ನೇಮಕ ಮಾಡಿದಂಥ ಒಂದು ಸರ್ಕಾರದ ಸುತ್ತೋಲೆಗೆ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಕುರಿಗಾರರು ಖಂಡನೆ ಮಾಡ್ತಾ ಇದ್ದೀವಿ. ಈ ಹಿಂದೆ ಇದ್ದಂಥ ಒಂದು ನಿಗಮದ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಕೆಲಸಗಳಿಗೆ ಆ ಶಾಸಕರನ್ನು ನೇಮಕ ಮಾಡುವುದರಿಂದ ಆ ನಿಗಮಕ್ಕೆ ದೊಡ್ಡ ಒಂದು ಹೊಡೆತ ಬೀಳ್ತಾ ಇದೆ. ಅದರೊಂದಿಗೆ ಈ ಹಳ್ಳಿಯಲ್ಲಿರ್ತಕ್ಕಂಥ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಯು ಕೂಡ ಅಧಿಕಾರ ಸರ್ಕಾರನೇ ಕಿತ್ತುಕೊಂಡು ಶಾಸಕರಿಗೆ ಕೊಟ್ಟಿದೆ. ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಮೊದಲೇ ಯಾವ ರೀತಿ ಒಂದು ನಿಗಮದ ಮುಖಾಂತರ, ಉಪನಿರ್ದೇಶಕರ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಕಾರ್ಯಕ್ರಮ ಅನುಷ್ಠಾನಗೊಳ್ಳುತ್ತಿತ್ತು, ಅದೇ ರೀತಿಯಾಗಿ ಈ ಮುಂದೆಯೂ ಕೂಡ ಅನುಷ್ಠಾನ ಮಾಡಬೇಕಂತ ನಾವು ವಿರೋಧ ಮಾಡ್ತಾ ಇದ್ದೇವೆ. ಈ ವಿಷಯದ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೂ ಮತ್ತು ಪಶುಸಂಗೋಪನೆ ಸಚಿವರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಕೊಡೋದಕ್ಕೆ 4 ಮತ್ತು 5ನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಕಲಬುರಗಿ ಜಿಲ್ಲೆ ವತಿಯಿಂದ ನಿಯೋಗ ಕೊಂಡೊಯ್ತಾ ಇದ್ದೇವೆ. ನಾನು ರೇವಣಸಿದ್ದಪ್ಪ ಅಣಕಲ್, ಅಧ್ಯಕ್ಷರು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಗಡಿಕೇಶ್ವರ್, ತಾಲೂಕು ಚಿಂಚೋಳಿ. ನಾನು ಹುಬ್ಬಣ್ಣ ಗಂಜಿ, ನರಣ ಹೋಬಳಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಂಥ ಎಲ್ಲ ನನ್ನ ಮಿತ್ರ ಮಂಡಳಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನೊಂದು ಏನಪ್ಪ, ಸರ್ಕಾರ ಸಿದ್ದರಾಮಯ್ಯವರ ಅಧಿಕಾರಾವಧಿಯಲ್ಲಿ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಹೊಂಟದಂತ ಅನ್ನಿಸ್ತದೆ. ಯಾಕಂದ್ರೆ ಇವ್ರ ಅಧಿಕಾರ ಅವಧಿಯೊಳಗೆ ಅಹಿಂದ ವರ್ಗಕ್ಕೆ SC ST ವರ್ಗಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಜನ ಇವರಿಗೆ ಏನೋ ಒಂದು ಆಶೀರ್ವಾದ ಮಾಡ್ಯಾರ. ಇದನ್ನ ಇವರ ಅಧಿಕಾರಾವಧಿಯಲ್ಲಿ ಇವರಿಂದಲೇ ಸಮಾಧಿ ಮಾಡ್ಬೇಕಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಯಾವ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಇದ್ದಾರ, ಆ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಿಂದಲೇ ಈ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಸಮಾಧಿ ಮಾಡಿ ಚಪ್ಪಡಿ ಕಲ್ಲ ಸಿದ್ದರಾಮಯ್ಯನಿಂದನೇ ಇಡಿಸ್ಬೇಕಂತ ಹೇಳಿ ಇದೊಂದು ದೊಡ್ಡ ಷಡ್ಯಂತ್ರ ಮಾಡಿ ಈ MLAಗಳಿಗೆ ಅಧಿಕಾರ ಕೊಡ್ಲಕ್ಕೆ ಹೊಂಟ್ರ. ಈ MLAಗಳಿಗೆ HKDBದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ಬರ್ತದ. ತಮ್ಮ ಕ್ಷೇತ್ರದಾಗ ಯಾವ ಕೆಲಸ ಬೇಕು, ಏನು ಮಾಡ್ಬೇಕಂತ ಕೂಡ್ಲಿಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಕೆಲಸ ಯಾವ್ದು ಮಾಡ್ಬೇಕನ್ನೋದು ಕೂಡ್ಲಿಕ್ಕೆ ಟೈಮ್ ಇಲ್ಲ. ಇನ್ನು ಕುರಿ ಸೊಸೈಟಿ ಹೋಬಳಿ ಮಟ್ಟದಾಗ ಹೋಗಿ ಇವ್ರು ಮಾಡೋಂಥದ್ದು ಏನಿಲ್ಲ. ಯಾವನು ಒಬ್ಬ MLA ಪಿಸಿ ಹೊಡೆಯೋ ಯಾವ ಕಾರ್ಯಕರ್ತ ಒಬ್ಬನ ಕೊಟ್ಟು ಕಳಿಸಿ ನಮ್ಮ ಸಂಘದಾಗ ಸದಸ್ಯರು ಇರ್ಲಾರ್ದವ್ನಿಗೆ ಯಾವನಿಗೆ ಒಬ್ಬನಿಗೆ ಆಯ್ಕೆ ಮಾಡಿ ಇವು ಕಲ್ತು ಹವಾರ ಮಾಡಿ ನಮ್ಮ ಸಂಘಕ್ಕೆ ಏನು ಸಂಬಂಧ ಇಲ್ದಾಗ ನಮ್ಮ ಅಧಿಕಾರ ಎಲ್ಲ ಕಿತ್ಕೊಂಡು ತಾವೇ ಅಧಿಕಾರ ಚಲಾಯಿಸ್ಬೇಕು. ಅವ್ರಿಗೆ ಸಾಲಲಾಗ್ಯದ MLAಗಳಿಗೆ. ಇದೊಂದು ಅಧಿಕಾರ ಎಲ್ಲ ನಿಗಮ ಮಂಡಳಿಗಳು ಎಲ್ಲಗಳು ಅವ್ರಿಗೆ ಆಗ್ಬೇಕು. ಒಂದು ಕಾರ್ ಕೊಡಬೇಕು, MLA ಬಲ್ ಹೋಗ್ಬೇಕು.
ಏನು ಕೊಡಬೇಕು MLA ಗಳು ಹೋಗ್ಬೇಕು. ಇವ್ರು ಏನು ಜಂತಿನ ಔಷಧ ಬರ್ತದೆ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರಕ್ಕೆ ಕುರಿಗಳಿಗೆ ಏನಾರ ಜಂತ ಆದ್ರೆ ಅದು ಏನಾರ ಕೊಟ್ರೆ ಅವ್ರ ಮನ್ಯಾಗಿದ್ದವ್ರಿಗೆ ಜಂತುಗಳು ಹಾಕ್ತಾರ ಅವ್ರು. ಆ ಸ್ಥಿತಿ ಈ ರಾಜ್ಯದಲ್ಲಿ ಅದ. ಈ ಸರ್ಕಾರ ಬಂದು ಏನು ಕೊಡೋದಂತೂ ಏನಿಲ್ಲ. NLM ಅದು ಕೋಟಿ ಗಂಟೆ 50 ಲಕ್ಷ 25 ಲಕ್ಷ ಕುರಿ ಲೋನ್ ಕೊಡ್ತಾರೆ, ಅದು ಕೇಂದ್ರ ಸರ್ಕಾರ. ಇವ್ರದ್ದು ಏನಿಲ್ಲ. ಇವ್ರು ಬರೇ ಅಡಿಟ್ ಮಾಡೋದು, ರೊಕ್ಕ ಕೊಡ್ರಿ, ಅಡಿಟ್ ಮಾಡೋರಿಗೆ ರೊಕ್ಕ ಕೊಡ್ರಿ, ರಿಜಿಸ್ಟ್ರೇಷನ್ ಮಾಡೋ ರೊಕ್ಕ ಕೊಡ್ರಿ, ಶೇರ್ ಅಮೌಂಟ್ DCC ಬ್ಯಾಂಕ್ದಾಗ ಇಡ್ರಿ. ಓಸು DCC ಬ್ಯಾಂಕ್ ದಿವಾಳಿಯಾಗಿ ಹೋಗ್ಯಾವ. ಈ ಸಹಕಾರ ಕ್ಷೇತ್ರದಾಗ ಅತಿ ಹಿಂದುಳಿದ ಜಿಲ್ಲಾ ಅಂದ್ರೆ ಗುಲ್ಬರ್ಗ ಜಿಲ್ಲಾ. ಇದು ಯಾವ ಕೇಳಂಗಿಲ್ಲ ಹೇಳಂಗಿಲ್ಲ. ಇಲ್ಲಿ ಕ್ವಶನ್ ಮಾರ್ಕಿ ಹಾಕೋದಿಲ್ಲ ಯಾರು. ಅಂಥ ಪರಿಸ್ಥಿತಿ ಗುಲ್ಬರ್ಗ ಜಿಲ್ಲಾದಾಗ ಅದ. ನಾವು 4ನೇ ತಾರೀಕು ಇಲ್ಲಿಂದ ಹೋಗಿ 5ನೇ ತಾರೀಕು ಅಲ್ಲಿ ಹೋಗ್ತೇವೆ. 6ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ. ಅಲ್ಲಿ ಏನು ಕೇಳ್ತಾರೋ ಅವ್ರು CM ಮುಖ್ಯಮಂತ್ರಿ ನಮಗೇನು ಟೈಮ್ ಸಿಗ್ತದೆ ಕೊಡ್ತಾರೋ ಏನಿಲ್ಲೋ ಮಾತಾಡ್ಲಿಕ್ಕೆ ಅದಷ್ಟು ನಾವು ಹೋಗೋ ಪ್ರಯತ್ನ ಅಂತೂ ಮಾಡ್ತೇವೆ. ನಾವು ಇಲ್ಲಿಂದ ನಮಗೆ ಯಾರು ಕೇಳ್ತಾರ ಅಲ್ಲಿಗೆ ಹೋಗ್ಬೇಕು. ಅಮಿತ್ ಶಾ ಕೂತಲ್ಲೇ ಸರ್ವೆ ಮಾಡ್ಲಿಕತ್ತಾರ. ಕುರಿ ಸೊಸೈಟಿಗಳು ಎಷ್ಟವ, ಕುರಿ ಸೊಸೈಟಿದಾಗ SC ಮೆಂಬರ್ ಎಷ್ಟರ, ಕುರಿ ಸೊಸೈಟಿದಾಗ ಹಿಂದುಳಿದ ವರ್ಗದವ್ರು ಎಷ್ಟರ, ಜನರಲ್ದವ್ರು ಎಷ್ಟರ, ಎಲ್ಲ ಅವ್ರು ಕೂತಲ್ಲೇ ಅವ್ರು ಸರ್ವೆ ಮಾಡ್ತಾರೆ. ಇಲ್ಲಿದೆಲ್ಲ ER DR ರಿಪೋರ್ಟ್ ಕೊಡ್ಲಿಕತ್ತಾರ. ಇಲ್ಲಿ ಸಹಕಾರ ಮಂತ್ರಿ ಯಾರೋ ಒಬ್ಬ ಮಂತ್ರಿ ಇದ್ದ ರಾಜಣ್ಣ ಅಂತ ಹೇಳಿ, ಅವ್ರೇನ್ ಪಾಪ ಅವ್ರಿಗೆ ಗೊತ್ತಿನೂ ಇಲ್ಲಿ ಕಾಣ್ತದ ಈ ಕುರಿ ಸೊಸೈಟಿಗಳು ಅವ ಇಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಬರೇ DCC ಬ್ಯಾಂಕ್ ಪತ್ತಿನ ಸಹಕಾರ ಸಂಘ ಅವು ಏನು ಹಳ್ಳಿಯಾಗ ರೈತ ಸಂಪರ್ಕ ರೈತರದ್ದು ಏನು ಸಂಘ ವ್ಯವಸಾಯ ಸಹಕಾರ ಸಂಘಗಳವ ಅವು ಅಷ್ಟೇ ಗೊತ್ತಾವ. ಬಾಕಿ ಕುರಿ ಸಹಕಾರ ಸಂಘಗಳು ನನಗೆ ಲೆಕ್ಕದಾಗ ಸಹಕಾರಿ ಇಲಾಖೆದಾಗ ಬರ್ತಾವ ಅಂತ ಗೊತ್ತಿಲ್ಲ. ಶಾಸಕರು ಕೊಟ್ಟಿಲ್ಲ. ಶಾಸಕರು ಪ್ರತಿಯೊಂದು ಜನರಲಿ ಆರ್ಡರ್ ಮಾಡಿಬಿಟ್ಟಾರ ಅವ್ರಿ. ಪ್ರತಿಯೊಂದು ಶಾಸಕರೇ ಅದ್ರ ಅಧ್ಯಕ್ಷರು. ಆಯ್ಕೆ ಸಮಿತಿದಾಗ ಅಧ್ಯಕ್ಷರು ಅವರೇ. ಜಂತ್ ಹುಳ ಕೊಡ್ಬೇಕಾದ್ರೆ ಅಧ್ಯಕ್ಷ ಅವರೇ. ನಮ್ಮ ಕುರಿ ಹೊಟ್ಟೆಗೆ ಅಂದ್ರೆ ಜಂತ ಅದಪ್ಪ ಅಂದ್ರೆ MLA ಮನೆಗೆ ಹೋಗ್ಬೇಕು. ಜಂತ ಜಂತ ತೆಗಿಬಾಪ ಇದೆಲ್ಲ ಅದು ನೀನೇ ಕೊಡಿಸ್ಬಾರ್ದು. ಈ ಟೈಪ್ ವ್ಯವಸ್ಥೆ ಮಾಡಿಬಿಟ್ಟಾರ. ಅವ್ರು ಕೂತಿ ಮುಖ್ಯಮಂತ್ರಿ ಏನಾಗ್ತದ ಏನಿಲ್ಲ ಅನ್ನೋದಿಲ್ಲ. ಇವ್ರು ಕೂಡ ಎಲ್ಲಿ ಕದ್ದಿ ಕಡಿಲ್ಲ ಅಂತೇಳಿ ಅವ್ರು ಏನು ಮಾಡ್ಯಾರ, ಆಯ್ತಪ್ಪ ಅಂತೇಳಿ ನೀವು ಹೆಂಗ ಹಿಂದುಳಿದು ಬರೋದು ಮುಖ್ಯಮಂತ್ರಿ ಏನ ಇವನ ಕೈಲೇನೆ ಇವ್ರದ್ದು ಸಮಾಧಿ ಮಾಡಿ ಮ್ಯಾಲ ಚಪ್ಪಡಿ ಕಲ್ಲು ಇಟ್ಬಿಟ್ಟೆವು ಅಂದ್ರೆ ಮುಗಿದೋಯ್ತು ಅಂತ ಹೇಳಿ ಅವ್ರದ್ದು ಉದ್ದೇಶ. ನಮ್ದು ಆಗ್ರಹ ಅಂದ್ರೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗ SC STಗಳಿಗೆ ನೀನು ನಿನ್ನ ಅಧಿಕಾರ ಯಾವ್ದಿದಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಾಗ ನೀ ಇದ್ದಂಥ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಸಮೇತ ಡೈವರ್ಟ್ ಮಾಡಿರಿ. ಆ ಡೈವರ್ಟ್ ಮಾಡಿ ಸೋಷಿಯಲ್ ಪರ್ಸನ್ SC STಗಳಿಗೆ ಅದ ಅದು ಆ ಡೈವರ್ಟ್ ಮಾಡಿ ಹಣ ಮಾಡೋದು ಬೇಡ. ನೀವು ಸಹಕಾರ ಸಂಘಗಳು ನಮ್ಮ ಸಂಘಗಳಿಗೆ ಕೊಡ್ರಿ, ಶೇರ್ ಅಮೌಂಟ್ ಸರ್ಕಾರ ಕೊಡ್ರಿ. SC STಗಳಿಗೆ ಸಹಕಾರ ಸಂಘಗಳಿಗೆ ಕೊಡ್ರಿ. ಅದು ವಾಲ್ಮೀಕಿ ನಿಗಮದಾಗ ಅದ, SC ST ಸೋಷಿಯಲ್ ಅಂಬೇಡ್ಕರ್ ನಿಗಮದಾಗ ಅದ, 10-12 ದೇವರಾಜ ಅಭಿವೃದ್ಧಿ ನಿಗಮದಾಗ ಅವ. ಅವ್ರದಾಗ ಏನು ಬಡವ್ರ ಹರ ಅವ್ರು ಶೇರ್ ಅಮೌಂಟ್ ಅವರೇ ಕೊಡ್ತೀರಿ, ನೀವೇ ತುಂಬ್ರಿ ಸರ್ಕಾರದವ್ರೆ. ಅದು ಒಂದರೆ ಕೆಲಸ ಮಾಡ್ರಿ. ಯಾವಾಗೂ ಮಾಡೋದಿಲ್ಲ. ಒಂದು ರಿಜಿಸ್ಟ್ರೇಷನ್ ಮಾಡ್ರಿ, 1 ವರ್ಷ ಆದಗಳಿಗೆ ಅಡಿಟ್ ಮಾಡ್ರಿ, ಅಡಿಟ್ದವ್ರಿಗೆ ರೊಕ್ಕ ಕೊಡ್ರಿ. ನೀವೇನದ ಅಲ್ಲಿ ಬೋರ್ಡ್ಗ ಹಚ್ಕೊಂಡು ನೀವೇನದ ಹರ್ಕೋತ ಕೂತು ಬಿಡ್ರಿ ಅಂತ ಹೇಳ್ತಾರೆ.